ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಆಜ್ ತಕ್ ಮತ್ತು ಅಂಜನಾ ಓಂ ಕಶ್ಯಪ್ ಆಜ್ ತಕ್ನ ಪತ್ರಕರ್ತೆ, ಸೋಕಾಲ್ಡ್ ಪತ್ರಕರ್ತೆ. ಆಕೆ ಯಾಕೆ ಸೋಕಾಲ್ಡ್ ಪತ್ರಕರ್ತೆ ಆಮೇಲೆ ವಿವರಿಸ್ತೀನಿ. ಅವರಿಬ್ಬರಿಗೂ ಸಹ ಪಟ್ನಾದ ಜಿಲ್ಲಾ ನ್ಯಾಯಾಲಯ ಕಪಾಳ ಮೋಕ್ಷ ಮಾಡಿ ಮನೆಗೆ ಕಳಿಸಿದೆ. ನೀವು ಹೇಳ್ದಂಗೆಲ್ಲ ಮಾಡೋಕ್ಕಾಗೋದಿಲ್ಲ, ಬಾಯಿ ಮುಚ್ಕೊಂಡು ಹೋಗಿ ನಾನು ವಿಚಾರಣೆಯನ್ನು ಮುಂದೂಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಕೋರ್ಟ್ ಹೇಳಿ ಕಳಿಸಿದೆ. ಯಾರ ವಿರುದ್ಧ? ಖಾನ್ ಸಾರ್. ಖಾನ್ ಸಾರ್ ಅವರ ಬಗ್ಗೆ ಸಹ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಖಾನ್ ಸಾರ್ ವಿಚಾರವಾಗಿ ಕೋರ್ಟಿಗೆ ಹೋಗಿದ್ರು. ನಮ್ಮನ್ನ ಬೈದಿರುವ ಎಲ್ಲ ವಿಡಿಯೋಗಳನ್ನ ಡಿಲೀಟ್ ಮಾಡಬೇಕು ಅಂತ, ಪ್ಲಸ್ FIR ಆಗಿದೆ, ಬಂಧನ ಆಗಬೇಕು ಅಂತ. ಬಟ್ ಕೋರ್ಟ್ ಹೇಳ್ತು ಬಂಧನನೂ ಆಗಲ್ಲ, ನಿಮ್ಮನ್ನ ಉಗಿದಿರೋ ವಿಡಿಯೋಗಳು ಡಿಲೀಟೂ ಇಲ್ಲ. ವಿಚಾರಣೆ ಜೂನ್ 17ನೇ ತಾರೀಕು ನಡೆಯುತ್ತೆ. ಅದರ ನಂತರ ನೋಡೋಣ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೋರ್ಟ್ ಇವತ್ತು ಹೇಳುವ ಮೂಲಕ ಮೊದಲ ವಿಚಾರಣೆಯಲ್ಲಿ ಕಪಾಳ ಮೋಕ್ಷ ಮಾಡಿ ಕಳಿಸಿದೆ ಆಜ್ ತಕ್ ಚಾನಲ್ಗೆ ಮತ್ತು ಅದರ ಗೋಧಿ ಮೀಡಿಯಾದ ಎಂಜಲು ಪತ್ರಕರ್ತೆ ಅಂಜನಾ ಓಂ ಕಶ್ಯಪ್ಗೆ. ಏನಿದು ಪ್ರಕರಣ? ಯಾಕೆ ಕೋರ್ಟ್ವರೆಗೂ ಹೋಯ್ತು? ಏನಿದು ಕೇಸು? ಬಂಧನ ಯಾಕೆ ಕಾನ್ಸರ್ದು? ಅವ್ರ ಮೇಲೆ ಕೊಲೆ ಯತ್ನ ಕೇಸ್ ಹೇಗೆ ಬಂತು? ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇದೆಲ್ಲ ಆರಂಭ ಆಗಿದ್ದು ಕಳೆದ ವಾರ, ಒಂದು ವಾರದ ಹಿಂದೆ. ಈ ಖಾನ್ ಸರ್ ಅವರ ಒರಿಜಿನಲ್ ಹೆಸರು ಫೈಸಲ್ ಖಾನ್ ಅಂತ. ಅವರು ಬಡ ಮಕ್ಕಳಿಗೆ ಎಷ್ಟು ಕಡಿಮೆ ಅಂದ್ರೆ 200-250 ರೂಪಾಯಿ ಫೀಸಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಪಾಠ ಮಾಡ್ತಾರೆ. ಫಿಸಿಕಲಿನೂ ಮಾಡ್ತಾರೆ, ಆನ್ಲೈನೂ ಮಾಡ್ತಾರೆ, ಎರಡೂ ಮಾಡ್ತಾರೆ. ಲಕ್ಷಾಂತರ ಮಕ್ಕಳು ಅವ್ರ ಹತ್ರ ಓದ್ಕೊಂಡಿದ್ದಾರೆ. ಬಡ ಮಕ್ಕಳು. ಕೆಲವರಿಗೆ ಫ್ರೀ, ಕೆಲವ್ರ ಹತ್ರ 10 ರೂಪಾಯಿ, 20 ರೂಪಾಯಿ, ಹೀಗೆ ಸಣ್ಣ ಅಮೌಂಟ್ ತಗೊಂಡು ಅವರನ್ನ IAS, KS, ಡಾಕ್ಟರ್, ಇಂಜಿನಿಯರ್ ಮಾಡುವಂತಹ ಕೆಲಸವನ್ನ, ಆ ಕಾರ್ಯವನ್ನ, ಮಹತ್ ಕಾರ್ಯವನ್ನ ಖಾನ್ ಸರ್ ಮಾಡ್ಕೊಂಡು ಬರ್ತಿದ್ದಾರೆ. ಹಾಗಾಗಿ ಅವರನ್ನ ಪಾಠ ಮಾಡ್ತಾರೆ. ಮೇಷ್ಟ್ರು ಅನ್ನೋ ಕಾರಣಕ್ಕೆ ಸರ್ ಅನ್ನೋದು ಸೇರ್ಕೊಳ್ತು. ಅಫ್ಸಲ್ ಖಾನ್ ಈಗ ಕೇವಲ ಖಾನ್ ಸರ್ ಆಗಿ ಫೇಮಸ್ ಆಗಿದ್ದಾರೆ. ಇಡೀ ದೇಶದಲ್ಲಿ ಫೇಮಸ್ ಅವರು. ಎಲ್ರಿಗೂ ಗೊತ್ತಿರುವಂತಹ, ಪರಿಚಯ ಇರುವಂತಹ ವ್ಯಕ್ತಿ, ಎಲ್ರೂ ಗಮನಿಸ್ತಾರೆ. ಸೊ ಅವರು ಒಂದು ವಿಚಾರವನ್ನು ಚರ್ಚೆ ಮಾಡ್ತಾ, ಫಾರಿನ್ ಪಾಲಿಸಿಗಳ ಬಗ್ಗೆ ಚರ್ಚೆ ಮಾಡ್ತಾ, ಈ ದೇಶದ ಮಾಧ್ಯಮಗಳ ಬಗ್ಗೆ ಚರ್ಚೆ ಮಾಡ್ತಾ ಒಂದು ವಿಚಾರವನ್ನ ಎತ್ಕೊಂಡ್ರು. ಯಾರ ವಿಚಾರ? ಅಂಜನಾ ಓಂ ಕಶ್ಯಪ್, ಆಜ್ ತಕ್ನ ಸೋಕಾಲ್ಡ್ ಪತ್ರಕರ್ತೆ. ಸೋಕಾಲ್ಡ್ ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಸೋಕಾಲ್ಡ್ ಎಂಜಲು ಮಾಧ್ಯಮದ ಪತ್ರಕರ್ತೆ. ಆಕೆಯ ಬಗ್ಗೆ ಹೇಳ್ತಾ ನಮ್ಮ ದೇಶದ ಪತ್ರಿಕೋದ್ಯಮ ಯಾವ ಲೆವೆಲ್ಗೆ ಹೋಗಿದೆ ಅಂತ ವಿವರಿಸ್ತಾರೆ ಖಾನ್ ಸಾರ್. ವಿವರಿಸ್ತಾ ಹೇಳ್ತಾರೆ, ಇಂಥ ಒಂದು ಬಕೆಟ್ ಹಿಡಿಯುವಂತಹ ಪತ್ರಕರ್ತೆನ ಅಥವಾ ಕಾಮನ್ ಸೆನ್ಸ್ ಇಲ್ಲದ ಪತ್ರಕರ್ತೆಯನ್ನ ರಷ್ಯಾ ದೇಶದ ಅಧ್ಯಕ್ಷರ ಸಂದರ್ಶನಕ್ಕೆ ಕಳಿಸಿದ್ರಲ್ಲ, ಇದೆಂಥದ್ದು? ಇದೇನು ಪತ್ರಿಕೋದ್ಯಮ ಅಂತ ಖಾನ್ ಸರ್ ಪ್ರಶ್ನೆ ಮಾಡಿದ್ರು. ಅದು ಈ ಅಂಜನಾ ಓಂ ಕಶ್ಯಪ್ ಅನ್ನುವಂತಹ ಈ ಎಂಜಲು ಮಾಧ್ಯಮದ ಪತ್ರಕರ್ತೆಗೆ ಮೆಣಸಿನಕಾಯಿ ಇಟ್ಟಂಗೆ ಆಗೋಯ್ತು. ಆಯಮ್ಮ ಬಡೋ ಅಂತ ಬಾಯಿ ಬಡ್ಕೊಂಡ್ರು. ಹೆಸರು ಹೇಳೋ ಧೈರ್ಯ ಇರಲ್ಲ ಅವ್ರಿಗೆ, ಹೆಸರು ಹೇಳಲಿಲ್ಲ. ಕೆಲವರು ಯೂಟ್ಯೂಬ್ನಲ್ಲಿ ಪಾಠ ಮಾಡುವಂತಹ ದೌಕೌಡಿಕೆ ಅಂದ್ರೆ 2 ರೂಪಾಯಿಗೂ ಲಾಯಕ್ಕಿಲ್ಲದಂಥವರು, ಅಯೋಗ್ಯರು ಅಂತ ಅವರನ್ನ ಉದ್ದೇಶಿಸಿ ನನ್ನ ಬಗ್ಗೆ ಮಾತಾಡ್ತಾರೆ, ಏನೇನೋ ಹೇಳ್ತಾರೆ, ಎಲ್ಲ ದೇಶದ್ರೋಹಿಗಳು ಅನ್ನೋ ಮಟ್ಟಕ್ಕೆ ಮೇಡಮ್ ಅವರು ಹೋದ್ರು. ಆ ಅಟ್ಯಾಕ್ ಮಾಡಬೇಕಾದ್ರೆ ಒಂದು ಹೆಸರು ಖಾನ್ ಸರ್ ಹೆಸರು ಹೇಳಿದ್ದಿದ್ರೆ ಖಾನ್ ಸರ್ಗೆ ಮಾತ್ರ ಅಪ್ಲೈ ಆಗ್ತಿತ್ತು. ಬಟ್ ಆನ್ಲೈನ್ ಅಲ್ಲಿ ಪಾಠ ಮಾಡುವವರು ಮಕ್ಕಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ, ಅವರು ದೋಕೌಡಿಕೆ ಎಲ್ಲ ಟೀಚರ್ಗಳು ಅಂತ ಹೇಳಿ ಎಲ್ಲಾರನ್ನೂ ಟಾರ್ಗೆಟ್ ಮಾಡಲ್ಲ ಅಮ್ಮ. ಎಲ್ಲಾ ಟೀಚರ್ಗಳು ತಿರುಗಿ ಬಿದ್ದುಬಿಟ್ರು. ಖಾನ್ ಸರ್ ಆದ್ರೂ ಡೀಸೆಂಟ್ ಆಗಿ ಉತ್ತರ ಕೊಡೋ ಮನುಷ್ಯ. ಕೆಲವರೆಲ್ಲ ಡೀಸೆಂಟ್ ಆಗಿ ಉತ್ತರ ಕೊಡ್ಲಿಲ್ಲ, ಕೆಟ್ಟ ಕೊಳಕ ಭಾಷೆಯಲ್ಲೇ ಉತ್ತರ ಕೊಟ್ಟರು. ನೀನು ಯೋಗ್ಯತೆ ಏನು? ನೀನು ಬಿಜೆಪಿಯ ಬೂಟ್ ನೆಕ್ತೀಯಾ? ಬಿಜೆಪಿಯ ಎಂಜಲಲ್ಲಿ ಬದುಕ್ತಾ ಇದೆಯಾ? ಮೋದಿಯ ಗುಲಾಮಿತನದಲ್ಲಿ ಬದುಕ್ತಾ ಇದೆಯಾ? RSS ಗುಲಾಮಿ, ಹಾಗೆ ಹೀಗೆ ಅಂತ ಒಬ್ಬೊಬ್ರು ಒಂದೊಂದು ಫೈರ್ ಮಾಡಿದ್ರು. ಯಾವ ಮಟ್ಟಕ್ಕೆ ಅಂದ್ರೆ ಅಂಜನಾ ಓಂ ಪ್ರಕಾಶ್ ಕೊನೆಗೆ ಜನರ ದಾಳಿಯನ್ನು ಸಹ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಇನ್ಸ್ಟಾಗ್ರಾಮ್ ಅಕೌಂಟ್ನೇ ಬ್ಲಾಕ್ ಮಾಡ್ಕೊಂಡ್ರು, ಅಕೌಂಟೇ ತೆಗೆದುಹಾಕೊಂಡ್ರು. ಯಾಕೆಂದ್ರೆ ಖಾನ್ ಸರ್ಗೆ ಅಷ್ಟು ಹೆಸರಿದೆ. ಇಡೀ ದೇಶದಲ್ಲಿ ಅವರಿಂದ ಲಾಭ ಪಡ್ಕೊಂಡಿರುವಂತಹ ವಿದ್ಯಾರ್ಥಿಗಳು ಲಕ್ಷಾಂತರ ಜನ ಇದ್ದಾರೆ. ಸೊ ಆ ದಾಳಿಯ ನಡುವೆ ಖಾನ್ ಸರ್ ಅದಕ್ಕೆ ಉತ್ತರವನ್ನು ಕೊಟ್ಟರು. ಬೇರೆ ಟೀಚರ್ಸ್ ಎಲ್ಲ ಬೇರೆ ಬೇರೆ ರೀತಿ ಉತ್ತರ ಕೊಟ್ಟರು. ಖಾನ್ ಸರ್ ಉತ್ತರ ಡೀಸೆಂಟ್ ಆಗಿ ಕೊಟ್ಟರು. ಬಾ ನೀನ್ ಬಂದು ಪಾಠ ಮಾಡಮ್ಮ ನೋಡೋಣ, ಎಕನಾಮಿಕ್ಸ್ ಹೇಳ್ಕೊಡು ನೋಡೋಣ. ನಮಗ್ ಬರಲ್ಲ, ನಾವು ದೋಕೋಡಿಕೆ ಟೀಚರ್ಸು. ಓಕೆ, ನೀನ್ ಬಂದು ಪಾಠ ಮಾಡು. ಏನು ಪಾಠ ಮಾಡ್ತೀಯ ನೀನು?
ಏನ್ ಪಾಠ ಮಾಡ್ತೀಯ? ಬೂಟ್ ನೆಕ್ಕೋದು ಹೇಗೆ ಅಂತ ಪಾಠ ಮಾಡ್ತೀಯ ಅಂತ ಕೇಳ್ಬಿಟ್ರು. ಬೂಟ್ ನೆಕ್ಕೋದು ಹೇಗೆ ಅಂತ ಪಾಠ ಮಾಡ್ತೀಯ ನೀನು? ಅದೇ ನಿನಗೆ ಬರೋದು, ಬೇರೆ ಏನು ಬರಲ್ಲ ಅಂತ. ಅದು ನಿಜ ಸಹ. ಆಗ್ಲಿಂದ ಹೇಳ್ಕೊಂಡು ಬಂದಲ್ಲ, ಸೋ ಕಾಲ್ಡ್ ಪತ್ರಕರ್ತೆ, ಸೋ ಕಾಲ್ಡ್ ಪತ್ರಕರ್ತೆ. ಆ ಬೂಟ್ ನೆಕ್ಕೋ ಕಾರಣಕ್ಕೇನೆ, ಬಿಜೆಪಿ ಎಂಜಲ್ ತಿನ್ನೋ ಕಾರಣಕ್ಕೇನೆ ಹಾಗೆ ಹೇಳ್ತಾ ಬರ್ತಿರೋದು ನಾನು. ಬಿಜೆಪಿಯನ್ನ, ಮೋದಿಯನ್ನ, ಆರ್ ಎಸ್ ಎಸ್ ಅನ್ನ, ಈ ಹಿಂದುತ್ವ ಗೂಂಡಾ ಪಡೆಗಳನ್ನ ಯಾವ ಮಟ್ಟಕ್ಕೆ ಸಮರ್ಥನೆ ಮಾಡ್ತಾರೆ ಈ ಅಮ್ಮ ಅಂದ್ರೆ, ಅಯ್ಯೋ ಕರ್ಮವೇ. ಅವ್ರು ಏನು ಮಾಡಿದ್ರು ಸರಿನೇ. ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರೆ ಒಳ್ಳೇದು. ಆ ಅಮ್ಮ ಹೇಳೋದು ಏನು, ಒಂದಿನಕ್ಕೆ 10 ರೂಪಾಯಿ ಜಾಸ್ತಿ ಆದ್ರೆ ತಿಂಗಳು ಬರೀ 300 ರೂಪಾಯಿ ಅಷ್ಟೇ. ತಿಂಗಳಿಗೆ 300 ರೂಪಾಯಿ ಕೊಡೋಕ್ಕಾಗಲ್ವಾ ದೇಶಕ್ಕಾಗಿ ನೀವು? ಹೊಟ್ಟೆಗೆ ಅನ್ನ ತಿನ್ನ ಯಾವ್ದಾದ್ರು ಪತ್ರಕರ್ತರು ಮಾತಾಡೋ ಮಾತಾ ಇದು? ಇವ್ರು ಹೊಟ್ಟೆಗೆ ಅನ್ನನೇ ತಿಂತಾರ? ಏನ್ ಮಾಡಿದ್ರು ಮಾಸ್ಟರ್ ಸ್ಟ್ರೋಕ್ ಮೋದಿ. ಮೋದಿ ಸೀನಿದ್ರು ಮಾಸ್ಟರ್ ಸ್ಟ್ರೋಕು, ಕೆಮ್ಮಿದ್ರು ಮಾಸ್ಟರ್ ಸ್ಟ್ರೋಕೆ. ದಿನ ಬೆಳಗಾದ್ರೆ ಮೋದಿ ಭಜನೆ ಮತ್ತು ವಿಪಕ್ಷಗಳ ಮೇಲೆ ದಾಳಿ. ವಿಪಕ್ಷಗಳನ್ನ ಹಿಗ್ಗ ಮುಗ್ಗ ಕೆಟ್ಟ ಕೊಳಕ ಟೀಕೆ ಮಾಡೋದು, ಅವರನ್ನ ದೇಶದ್ರೋಹಿಗಳು, ಪಾಕಿಸ್ತಾನಿಗಳು, ಉಗ್ರವಾದಿಗಳು ಅನ್ನೋ ಮಟ್ಟಕ್ಕೆ ಟೀಕೆ ಮಾಡೋದು, ಜನರನ್ನ ಎತ್ತಿ ಕಟ್ಟೋದು, ಹಿಂದೂ ಮುಸ್ಲಿಂ ಮಾಡೋದು. ಯಾವ ಮಟ್ಟಕ್ಕೆ ಅಂದ್ರೆ ಮೋದಿ ಸರ್ಕಾರನೇ ನೋಟಿಸ್ ಕೊಟ್ಟಿದ್ದಾರೆ ಅಮ್ಮನಿಗೆ, ಕೇಸ್ ಇದೆ ಅಮ್ಮನ ಮೇಲೆ. ಹಿಂದೂ ಮುಸ್ಲಿಂ ಓವರ್ ಆಯ್ತು ಅಂತ, ಹಿಂದೂ ಮುಸ್ಲಿಂ ಓವರ್ ಆಯ್ತು ಅಂತ ಮೋದಿ ಸರ್ಕಾರನೇ ಶಾಕ್ ಆಗ್ಬಿಟ್ಟು ಅಮ್ಮನ್ಗೆ ನೋಟಿಸ್ ಎಲ್ಲ ಕೊಟ್ಟಿತ್ತು. ಕೇಸು ಆಗಿದೆ, ಇನ್ನೊಬ್ರು ಕೇಸ್ ಮಾಡಿದ್ದಾರೆ ಅಮ್ಮನ ಮೇಲೆ. ಆ ಮಟ್ಟಕ್ಕೆ ಈಕೆ ಬಾಳು. ಹಾಗಾಗಿ ನಾನು ಹೇಳಿದ್ದು ಸೋಕಾಲ್ಡ್ ಪತ್ರಕರ್ತೆ ಅಥವಾ ಪತ್ರಕರ್ತೆ ಅಲ್ಲ, ಅದು ಪತ್ರಿಕೋದ್ಯಮ ಅಲ್ಲ. ಅಧಿಕಾರದಲ್ಲಿರೋರ್ನ ಪ್ರಶ್ನೆ ಮಾಡೋದು ಪತ್ರಿಕೋದ್ಯಮ ಫಸ್ಟ್. ಸೆಕೆಂಡ್, ನ್ಯಾಯದ ಪರ ನಿಲ್ಲೋದು ಪತ್ರಿಕೋದ್ಯಮ. ಮೂರನೇದು, ಆಡಳಿತದ ಪರ ನಿಲ್ಲೋದು ಪತ್ರಿಕೋದ್ಯಮ ಅಲ್ಲ. ಆಡಳಿತ ಪಕ್ಷದಿಂದ ಲಂಚ ಪಡ್ಕೊಂಡು, ದುಡ್ಡು ಪಡ್ಕೊಂಡು, ಇನ್ನೇನು ಪಡ್ಕೊಂಡು, ಸೌಲಭ್ಯ ಪಡ್ಕೊಂಡು ದಿನ ಬೆಳಗಾದ್ರೆ ಆಡಳಿತ ಪಕ್ಷದ ಪರವಾಗಿ ನಾಯಿಗಳ ಹಾಗೆ ಬೊಗಳೋದು ಪತ್ರಿಕೋದ್ಯಮ ಅಲ್ಲ. ಹಾಗಾಗಿ ಸೋಕಾಲ್ಡ್ ಪತ್ರಕರ್ತರು ಅಂತ ಗೋಧಿ ಮಾಧ್ಯಮವರನ್ನ ನಾವು ಕರೆಯೋದು, ಎಂಜಲು ಮಾಧ್ಯಮವನ್ನ ಸೋಕಾಲ್ಡ್ ಪತ್ರಕರ್ತರು ಅಂತ ಕರೆಯೋದು. ಸೊ ಈ ಮನಸ್ಥಿತಿ, ಈ ಮಹಾತಾಯಿ ಹೀಗೆಲ್ಲ ಅನ್ನಿಸ್ಕೊಂಡ ನಂತರ ಖಾನ್ಸಾರು ಅಟ್ಯಾಕ್ ಮಾಡಿ, ಬೇರೆಯವರು ಸಹ ಬೇರೆ ಬೇರೆ ಕೆಟ್ಟ ಕೊಳಕ ರೀತಿಯಲ್ಲೂ ಸಹ ಕೆಲವರು ಅಟ್ಯಾಕ್ ಮಾಡಿದ್ರ ಅಮ್ಮನ್ನ. ಅಯ್ಯಮ್ಮ ಕೇಸ್ ಮಾಡಿದ್ರು, ಮಾನ ನಷ್ಟ ಹೊಕದ್ದಮ್ಮೆ. ಯಾರನ್ನ 2 ರೂಪಾಯಿಗೂ ಗತಿ ಇಲ್ಲದವರು ಅಂತ ಕರೆದ್ಲು, ಅವರ ಮೇಲೆ 2 ಕೋಟಿ ರೂಪಾಯಿ ಮಾನ ನಷ್ಟ ಮೊಕದ್ದಮೆ ಹಾಕಲ್ಲ ಅಮ್ಮ. ಇದೆಲ್ಲದರ ನಡುವೆ ಇದೆಲ್ಲ ನಡೀತಿರ್ಬೇಕಾದ್ರೆ ಖಾನ್ಸರ್ ಅವ್ರ ಇನ್ಸ್ಟಿಟ್ಯೂಟ್ ಮೇಲೆ ಅಟ್ಯಾಕ್ ಆಯ್ತು, ಗೋಲಿಬಾರ್ ಆಯ್ತು. ಆ ಸಂದರ್ಭದಲ್ಲಿ ಈ ಖಾನ್ಸರ್ಗೂ ಸಹ ಸೆಕ್ಯೂರಿಟಿ ಇದಾರಲ್ಲ, ಅವರಿಗೆ ಈ ಖಾನ್ಸರ್ ಫೈರ್ ಮಾಡಿ ಆತ್ಮರಕ್ಷಣೆಗೆ ಅಂತ ಹೇಳಿದ್ರು. ಅದನ್ನೇ ಮುಂದಿಟ್ಕೊಂಡು ಇವರ ಮೇಲೆ ಹತ್ಯೆ ಯತ್ನ ಕೇಸು ದಾಖಲಿಸಿಬಿಟ್ರು. ಬಿಜೆಪಿ ಸರ್ಕಾರ ರೀ, ಈಸಿಯಾಗಿ ಆಗತ್ತೆ ಇವೆಲ್ಲ. ಹತ್ಯೆ ಯತ್ನ ಬಂಧಿಸಬೇಕು ಅಂತ ಖಾನ್ಸರ್ ಕೋರ್ಟ್ಗೆ ಹೋದ್ರು, ಈ ಅಮ್ಮನೂ ಕೋರ್ಟ್ಗೆ ಹೋಯ್ತು. ನನ್ನ ವಿರುದ್ಧ ಅವರೆಲ್ಲರೂ ಏನೇನೋ ಟೀಚರ್ಗಳು ಎಲ್ಲರೂ ಮಾತಾಡಿದಾರಲ್ಲ, ಆ ಎಲ್ಲ ವಿಡಿಯೋಗಳು ಡಿಲೀಟ್ ಆಗಬೇಕು, ಖಾನ್ಸರ್ದು ಡಿಲೀಟ್ ಆಗಬೇಕು ಅಂತ. ಖಾನ್ಸರ್ ಅವರು ಕೋರ್ಟ್ಗೆ ಹೋಗಿದ್ದು ನನ್ನನ್ನು ಅರೆಸ್ಟ್ ಮಾಡಬಾರ್ದು ಅಂತ. ಸೊ ಪಟ್ನಾದ ಜಿಲ್ಲಾ ನ್ಯಾಯಾಲಯ ವಿಚಾರಣೆ ಇವತ್ತು ನಡೆಸಿ ತನ್ನ ಆದೇಶವನ್ನು ಕೊಟ್ಟಿದೆ, ಮಧ್ಯಂತರ ಆದೇಶವನ್ನ. ಖಾನ್ಸರ್ ಬಂಧನ ಇಲ್ಲ, ಬಂಧಿಸುವ ಹಾಗಿಲ್ಲ, ಮುಂದಿನ ನಮ್ಮ ಆದೇಶದವರೆಗೆ ಬಂಧನ ನಡೀಬಾರ್ದು. ಒಂದನೇದು. ಎರಡನೇದು, ಆಜ್ ತಕ್ ಮತ್ತೆ ಈ ಅಂಜನಾ ಓಂ ಕಶ್ಯಪ್ ಇವ್ರಿಗೆ ಹೇಳಿದ್ರು ಅವ್ರ ವಿಡಿಯೋಗಳು ಯಾವುದು ಡಿಲೀಟ್ ಆಗಲ್ಲ, ಅವ್ರ ವಿಡಿಯೋ ಯಾವುದು ಡಿಲೀಟ್ ಆಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಇನ್ನು ಈ ಅಮ್ಮ ಮೋದಿ ಭಕ್ತಿಯಲ್ಲಿ ಎಷ್ಟು ಮುಳುಗಿರೋ ವ್ಯಕ್ತಿ ಅಂತಂದ್ರೆ, ನ್ಯೂಸ್ ಓದುವಾಗ ತನ್ನ ಹೆಸರನ್ನ ಹೇಳಬೇಕಾದ್ರೆ ಯಾರಾದ್ರೂ ತಪ್ಪಾಗಿ ಹೇಳ್ತಾರ? ಅಮ್ಮ ಹೇಳ್ಕೊಂಡ್ಲು. ಅಂಜನಾ ಓಂ ಕಶ್ಯಪ್ ಅನ್ನೋ ಬದಲು ಅಂಜನಾ ಓಂ ಮೋದಿ ಅಂದ್ಬಿಟ್ಟು. ಅವಾಗ ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು, ಇವತ್ತಿಗೂ ಟ್ರೋಲ್ ಆಗುತ್ತೆ. ಮೋದಿ ಗುಲಾಮಗಿರಿ ಎಷ್ಟು ನೆತ್ತಿಗೇರಿದೆ ಅಂತ. ಸೊ ಅಂಥವರಿಗೆ ಕೋರ್ಟ್ ಇವತ್ತು ಸರಿಯಾದಂತಹ ಕಪಾಳ ಮೋಕ್ಷ ಮಾಡಿದೆ. ಇನ್ನೇನೋ ಜೂನ್ 17ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿದೆ, ಅವಾಗ ಏನಾಗುತ್ತೆ ಅಂತ ನೋಡ್ಬೇಕು. ಒಟ್ಟಿನಲ್ಲಿ ಖಾನ್ಸರ್ ಬಂಧನ ಆದ್ರೆ ತುಂಬಾ ದೊಡ್ಡ ಸಮಸ್ಯೆ ಸರ್ಕಾರಕ್ಕೆ ಆಗುತ್ತೆ. ಯಾಕಂದ್ರೆ ಅವರ ಬೆಂಬಲಿಗರು ಜನ್ಸಿ ದೊಡ್ಡ ಮಟ್ಟದಲ್ಲಿದೆ, ಎಲ್ಲರೂ ಸಹ ಪ್ರತಿಭಟನೆ ಮಾಡ್ತಾರೆ, ನ್ಯಾಯ ಕೇಳ್ತಾರೆ. ವಿದ್ಯಾರ್ಥಿಗಳನ್ನ ಆಲ್ರೆಡಿ ಕಾಕ್ರೋಚ್ ಪಾರ್ಟಿ ಹೆಸರಿನಲ್ಲಿ ಎದುರಾಕೊಳ್ಳುವಂತಹ ಧೈರ್ಯವನ್ನ ಅಥವಾ ಪರಿಸ್ಥಿತಿಯನ್ನ ಸರ್ಕಾರ ಎದುರಿಸ್ತಾ ಇದೆ. ಅದರ ಜೊತೆಯಲ್ಲಿ ಖಾನ್ಸರು ಸಹ ಈಗ ಏನಾದ್ರು ಸಿಡಿದೆದ್ದು ನಿಂತರೆ, ಖಾನ್ಸರ್
ಶಿಷ್ಯಂದರು ಅಥವಾ ಸ್ಟೂಡೆಂಟ್ಗಳು ಸಹ ಬೀದಿಗಿಳಿದ್ರೆ ಈ ಸರ್ಕಾರಕ್ಕೆ ಕಡಿಮೆ ಸಂಕಷ್ಟ ಬರಲ್ಲ. ಅದು ಅರ್ಥ ಆಗಿರುತ್ತೆ ಸರ್ಕಾರಕ್ಕೆ. ನೋಡೋಣ ಏನೇನಾಗುತ್ತೆ ಅಂತ. ಜೂನ್ 17ನೇ ತಾರೀಕು ಮತ್ತೆ ವಿಚಾರಣೆ ಇದೆ. ಸೊ ಇದಿಷ್ಟು ಖಾನ್ ಸಾರ್ ವಿಚಾರವಾಗಿ ಕೋರ್ಟಲ್ಲಿ ಆಗಿರುವಂತಹ ಬೆಳವಣಿಗೆ. ಬಂಧನ ಇಲ್ಲ ಮತ್ತು ಅಂಜನಾ ಓಂ ಕಶ್ಯಪ್ ಕೋರ್ಟ್ಗೆ ಹೋಗಿ ಆ ವಿಡಿಯೋಗಳೆಲ್ಲ ಡಿಲೀಟ್ ಆಗಬೇಕು, ನನ್ನನ್ನು ಬೈದಿರೋದು ಅಂತ ಹೇಳಿದ್ದಕ್ಕೆ ಯಾವ ವಿಡಿಯೋನು ಡಿಲೀಟ್ ಆಗಲ್ಲ ಸದ್ಯಕ್ಕೆ ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿ ಕಳಿಸಿದೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.